ನಮ್ಮ ನ್ಯಾಯದ ಪಾಲನ್ನ ಕೇಂದ್ರ ಸರ್ಕಾರ ಅಫಿಡೇಟ್ ಹಾಕದಿದ್ರೆ ನಾ ಲೋಕಸಭೆಗೆ ರಾಜೀನಾಮೆ ಕೊಡ್ತೀನಿ. 5 ನಿಮಿಷದಲ್ಲಿ ಅನಂತ್ ಕುಮಾರ್ ಅವ್ರ ಫೋನ್ ಬಂತು ನನಗೆ. ಏನು ಕೇಳಿದ್ರೆ ಅಧ್ಯಕ್ಷರೇ, ಏನಪ್ಪಾ ಮಹಾಪ್ರಭು, ನಮ್ದು ಸರ್ಕಾರ ಇದೆ, ನೀನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಿಲ್ಲ ಅಂತಂದ್ರು. ಹೌದು ಕೊಡ್ತೀನಿ ಅಂತ ಹೇಳಿನ ಕೊಡ್ತೀನಿ ಅಂತ ಹೇಳಿ ನೀವೇ. ನಾನು ಬಿಜಾಪುರನಲ್ಲಿ ಇದ್ದೆ, ನಾನು ಲೋಕಸಭಾ ಸದಸ್ಯ ಇದ್ದೆ. ಪತ್ರಕರ್ತರು ಬಂದು ಕೇಳಿದ್ರು, ಇವತ್ತು ಚಂದ್ರಬಾಬು ನಾಯ್ಡು ಅವರು ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಭೇಟಿಯಾಗಿದ್ದಾರೆ. 515ಕ್ಕಿಂತ ಹೆಚ್ಚಿಗೆ ಎತ್ತರಕ್ಕೆ ಅವಕಾಶ ಕೊಡಬಾರದು. ಒಂದು ವೇಳೆ ಕೊಟ್ರೆ ತೆಲುಗು ದೇಶಂ ತನ್ನ ಪಾರ್ಟಿ ಬೆಂಬಲವನ್ನು ವಾಪಸ್ ತಗೋತೇನೋ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅವಾಗ ನಾವೊಬ್ಬ ಲೋಕಸಭಾ ಸದಸ್ಯನಾಗಿ ನಾನು ಏನೋ ಬೇರೆ ಹಾದಿ ಹಿಡಿದು ಬಚಾವಾಗಲಿಕ್ಕೆ ಪ್ರಯತ್ನ ಮಾಡಬಹುದಾಗಿತ್ತು. ಆದರೆ ಅವತ್ತು ನಾ ಹೇಳಿದೆ, ಕೇಂದ್ರ ಸರ್ಕಾರ 519.6 ಎತ್ತರಕ್ಕೆ ಅನುಮತಿ ಕೊಡದೇ ಇದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ನ್ಯಾಯದ ಪಾಲನ್ನ ಕೇಂದ್ರ ಸರ್ಕಾರ ಅಫಿಡೇಟ್ ಹಾಕದಿದ್ರೆ ನಾ ಲೋಕಸಭೆಗೆ ರಾಜೀನಾಮೆ ಕೊಡ್ತೀನಿ ಅಂತ. 5 ನಿಮಿಷದಲ್ಲಿ ಅನಂತ್ ಕುಮಾರ್ ಅವ್ರ ಫೋನ್ ಬಂತು ನನಗೆ. ಏನು ಕೇಳಿದ್ರೆ ಅಧ್ಯಕ್ಷರೇ, ಏನಪ್ಪಾ ಮಹಾಪ್ರಭು, ನಮ್ದು ಸರ್ಕಾರ ಇದೆ, ನೀನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಿಲ್ಲ ಅಂತಂದ್ರು. ಹೌದು ಕೊಡ್ತೀನಿ ಅಂತ ಹೇಳಿನ ಅಂತ ಹೇಳಿದೆ. ಕೊಡ್ತೀನಿ ಅಂತ ಹೇಳಿದೆ. ನೀವೇ ಕಲಿಸಿರಲ್ರಿ ನಮ್ಮ ಮೊದಲು ದೇಶ ಪಕ್ಷ, ಅಲ್ಲಿಂದ ನಾನು ದೇಶ, ನನ್ನ ಕ್ಷೇತ್ರದ ಜನ, ನನ್ನ ಲೋಕಸಭಾ ಸ್ಥಾನ. ಅವಾಗ ಅಧ್ಯಕ್ಷರೇ ಧರ್ಮಸಿಂಗರು ಮುಖ್ಯಮಂತ್ರಿಗಳಿದ್ರು. ಇಲ್ಲೊಂದು ಆಲ್ ಪಾರ್ಟಿ ಮೀಟಿಂಗ್ ಆಯಿತು ಬೆಂಗಳೂರಿನ ವಿಧಾನಸಭೆಯಲ್ಲಿ. ನಿರ್ಣಯ ಆಯಿತು, ಎಲ್ಲರೂ ಕೂಡಿ ಪ್ರಧಾನಮಂತ್ರಿಗಳ ಭೇಟಿ ಆಗೋದು. ಅದಕ್ಕಿಂತ ಮುಂಚೆ ಅನಂತ್ ಕುಮಾರ್ ಅವ್ರು ನನ್ನ ಮನೆಗೆ ಕರೆಸಿ, ನೀ ಭಾಳ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ತಪ್ಪುತ್ತೆ. ಆಯ್ತು, ತಪ್ಪಿದ್ರೆ ಏನು ಆಕ್ಷನ್ ತಗೋರತ್ತೆ. ಅವತ್ತೇ ನನ್ನ ದಿಲ್ಲಿ ಕರ್ಕೊಂಡು ಹೋದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಮನೆಗೆ, ಪ್ರಧಾನಮಂತ್ರಿಗಳ ಕಚೇರಿ ಮನೆಗೆ ಹೋದಿದ್ರು ಅಧ್ಯಕ್ಷರೇ. ನನ್ನ ಜೊತೆಗೆ ಬಸವರಾಜ ಪಾಟೀಲ್ ಸೇಡಂ ಇದ್ದರು, ಡಾಕ್ಟರ್ MR ತಂಗಾ ಇದ್ದರು, ಜಗದೀಶ್ ಶೆಟ್ಟರ್ ಇದ್ದರು, ನಾನು ಅನಂತ್ ಕುಮಾರ್ ಅವರೆಲ್ಲ ಕೂಡಿ ವಾಜಪೇಯಿ ಅವ್ರ ಮನೆಗೆ ಹೋದಾಗ ನಮ್ಮ ಅನಂತ್ ಕುಮಾರ್ ಹೇಳಿದ್ರು, ಯಹಿ ದೇಖೋ ಬಿಜಾಪುರಕ್ಕೆ ಸಂಸದ್ ಐಸಾ ಬಾತ್ ಕಿಯಾ ಹೈ ಅಂತ ಹೇಳಿದ್ರು. ನಾನು ನೋಡಿದ್ರು ವಾಜಪೇಯಿ ಅವರು. ನಾ ಹೇಳಿದೆ, ಈ ರೀತಿ 519 ಆಗದೇ ಇದ್ರೆ ನಾವು ಡ್ಯಾಮ್ ಕಟ್ಟಿ ಬೇರೆ ಜಿಲ್ಲೆಯವ್ರಿಗೆ ಕೊಡೋದು ಬಿಟ್ಟರೆ ಬಿಜಾಪುರಕ್ಕೆ ಏನೂ ಲಾಭ ಆಗೋದಿಲ್ಲ. ವಾಜಪೇಯಿ ಮುಂದೆ ಹೇಳಿದಾಗ ಆ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಇನ್ನೂ ನೆನೆಸ್ತೇನೆ. ನೇರವಾಗಿ ಅವತ್ತಿನ ಅಟಾರ್ನಿ ಜನರಲ್ ಹರೀಶ್ ಸಾಳ್ವೆ ಅವ್ರಿಗೆ ಫೋನ್ ಮಾಡಿದ್ರು. कल हमारा एक कर्नाटक के हमारे MP और केंद्र मंत्री आ रहे, उनका जो अफिडेविट डालने का है सुप्रीम कोर्ट में, आप करिए. ಮುಂಜಾನೆ 8 ಗಂಟೆಗೆ ಹರೀಶ್ ಸಾಳ್ವೆ ಅವ್ರ ಮನೆಗೆ ಹೋದ್ವಿ ನಾವು, ಅನಂತ್ ಕುಮಾರ್ ನೇತೃತ್ವದಲ್ಲಿ. ಅವ್ರ ಮನೆಗೆ ಹೋದಿವಿ, ಟಿಫಿನ್ ಮಾಡಿದೀವಿ. ಒಂದೇ ಮಾತು ಹೇಳಿದ್ರೆ ಹರೀಶ್ ಸಾಳ್ವೆ, कल हम अटल जी ने बोला है आज सुप्रीम कोर्ट में आलमट्टी डैम का 519.6 519.6 ಅಫಿಡೇಟ್ डाल देंगे. ಅವ್ರಿಗೆ ಧಮಕಿ ಬಂದಿದ್ರ ಬಗ್ಗೆ ವಾಜಪೇಯಿ ನಮ್ಮ ಮುಂದೆ ಏನು ಹೇಳ್ತಾರೆ ಅಧ್ಯಕ್ಷರೇ, ನನ್ನ ಸ್ವಾರ್ಥಕ್ಕಾಗಿ, ನನ್ನ ಪ್ರಧಾನಮಂತ್ರಿ ಕುರ್ಚಿಗಾಗಿ ಕರ್ನಾಟಕಕ್ಕೆ ನಾನು ಬಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಅವತ್ತು ಹೇಳಿದ್ರು. ಮುಂದೆ 6 ತಿಂಗಳಾಗ ನಾನು ಏನು ಉಚ್ಚಾಟನೆ ಮಾಡ್ಬೇಕಂತಿದ್ರಲ್ಲ ಅಧ್ಯಕ್ಷರೇ, ನಾ ಕೇಂದ್ರ ಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರು.